ಒಂದಾನೊಂದು ಕಾಲದಲ್ಲಿ ವಿರುಪಾಪುರ ಎಂಬ ಊರು ಇತ್ತು. ಸುಂದರವಾದ ಊರು. ಊರಿನ ಸುತ್ತ ಹಚ್ಚ ಹಸಿರಿನ ದಟ್ಟವಾದ ಕಾಡು. ಊರ ಬದಿ ವರ್ಷವಿಡೀ ಮೆದುಂಬಿ ಹರಿಯುವ ನದಿ. ಈ ಊರು ವರದ ಸಾಮ್ರಾಜ್ಯದ ಒಂದು ಪ್ರಾಂತ್ಯವಾಗಿತ್ತು ಹಾಗೂ ಆ ಸಾಮ್ರಾಜ್ಯವನ್ನು ಆಳುತ್ತಿದ್ದ ಅರಸನ ಹೆಸರು ವಿಷ್ಣುವರದ. ಇವನು ಒಬ್ಬ ನಿಷ್ಠಾವಂತ, ಪ್ರಾಮಾಣಿಕ, ಸಮಾಜದ ಹಿತಕ್ಕಾಗಿ ಸೇವೆ ಮಾಡುತ್ತಿದ್ದ ಅತ್ಯುತ್ತಮ ದೊರೆಯಾಗಿದ್ದನು. ಮತ್ತು ಇವನ ಸಾಮ್ರಾಜ್ಯದಲ್ಲಿ 7 ಮಂತ್ರಿಗಳಿದ್ದರು. ಸಾಮ್ರಾಜ್ಯವು ಸಂಪತ್ತುಭರಿತವಾಗಿ ಕೂಡಿತ್ತು. ಅರಸನು ತನ್ನ ಬೆಲೆಬಾಳುವ ವಜ್ರ, ವೈಡೂರ್ಯ ಮತ್ತು ರತ್ನಗಳನ್ನು ತನ್ನ ಅರಮನೆಯ ಒಂದು ಭದ್ರವಾದ ಕೋಣೆಯಲ್ಲಿ ಇರಿಸಿದ್ದನು. ಹೀಗೆ ಸಾಮ್ರಾಜ್ಯವು ಶಾಂತಿಯುತವಾಗಿ ಸಾಗುತ್ತಿರುವಾಗ ಇದ್ದಕ್ಕಿದ್ದಂತೆ ಒಂದು ದಿನ ರಾಜನು ಭದ್ರವಾಗಿ ಇರಿಸಿದ್ದ ಬಂಗಾರ, ಮುತ್ತುರತ್ನಗಳು ಮಾಯವಾಗಿ ಹೋಗಿದ್ದವು. ರಾಜನಿಗೆ ಹಣಕಾಸು ಮಂತ್ರಿಯಾಗಿದ್ದ ಚಿನ್ನಮೂರ್ತಿಯ ಕೈವಾಡವಿರಬೇಕು ಎಂಬ ಸಂಶಯ ಬಂದಿತು. ಏಕೆಂದರೆ ಚಿನ್ನಮೂರ್ತಿಗೆ ಬಂಗಾರ, ಮುತ್ತುರತ್ನಗಳ ಮೇಲಿದ್ದ ಅತಿಯಾದ ದುರಾಸೆಯನ್ನು ರಾಜನು ಈ ಹಿಂದೆ ಗಮನಿಸಿದ್ದನು. 2 ದಿನಗಳ ನಂತರ ಚಿನ್ನಮೂರ್ತಿ ಮಾಡಿದ್ದ ತಪ್ಪು ಬಯಲಾಯಿತು. ಇದಾದ ಮೇಲೂ ರಾಜನು ಮಂತ್ರಿಯನ್ನು ಕ್ಷಮಿಸಿದನು. ಮಂತ್ರಿಯು ತಾನು ಮಾಡಿದ್ದ ತಪ್ಪಿಗೆ ಯಾವುದೇ ಪಶ್ಚಾತ್ತಾಪ ಪಡದೆ ಕೆಲವು ದಿನಗಳ ನಂತರ ಮತ್ತೊಂದು ಬಾರಿ ಆಭರಣಗಳನ್ನು ಕದಿಯುವ ಪ್ರಯತ್ನ ಮಾಡಿದನು. ಈ ವಿಷಯವು ರಾಜನಿಗೆ ತಿಳಿದು ಇವನು ಬದಲಾಗುವುದಿಲ್ಲ, ಇವನಿಗೆ ತಕ್ಕ ಪಾಠವನ್ನು ಕಲಿಸಲೇಬೇಕು ಎಂದು ತೀರ್ಮಾನಿಸಿದನು. ಆದ್ದರಿಂದ ಚಿನ್ನಮೂರ್ತಿಯನ್ನು ಊರಿನ ಬದಿ ಕಾಡು ಪ್ರಾರಂಭಗುವ ಜಾಗಕ್ಕೆ ಕರೆದೊಯ್ದನು ಹಾಗೂ ಚಿನ್ನಮೂರ್ತಿಗೆ ಹೇಳಿದನು, ನಿನಗೆ ಎಷ್ಟು ಆಭರಣಗಳು ಬೇಕಾದರೂ ತೆಗೆದುಕೋ. ನಿನ್ನ ಮುಂದೆ ಕಾಣುವ ಕಾಡಿನೊಳಗೆ ಹೋಗುವ ದಾರಿಯಲ್ಲಿ ಪ್ರತಿ ಮೈಲಿಗೆ 1 ಪೆಟ್ಟಿಗೆಯಲ್ಲಿ ಆಭರಣಗಳನ್ನು ಇರಿಸಿರುವೆನು. ಎಷ್ಟು ಬೇಕಾದರೂ ತೆಗೆದುಕೋ ಹೋಗು. ಆದರೆ ಒಂದು ಷರತ್ತು ಇದೆ, ನೀನು ಕಾಲುನಡಿಗೆಯಲ್ಲೇ ಹೋಗಬೇಕು. ಈ ಮಾತನ್ನು ಕೇಳಿದ ತಕ್ಷಣವೇ ಮಂತ್ರಿಯು ಏನನ್ನು ಯೋಚಿಸದೆ ಕಾಡಿನೊಳಗೆ ಆಭರಣದ ಆಸೆಗೆ ನಡೆದೇ ಬಿಟ್ಟನು. ಹೀಗೆಯೇ ಕಾಡಿನೊಳಗೆ ಮಂತ್ರಿಯ ಪಯಣ ಪ್ರಾರಂಭವಾಯಿತು. ಮಂತ್ರಿಯು 1 ಮೈಲಿಗೆ ಆಭರಣಗಳನ್ನು ಕಲೆಹಾಕುತ್ತಾ ತಾನು ಕಾಡಿನೊಳಗೆ ಎಷ್ಟು ದೂರ ಬಂದು ಬಿಟ್ಟಿರುವೆನು ಎಂಬುದೇ ಮರೆತು ಹೋಗಿತ್ತು. ಪಯಣ ಮಾಡುತ್ತಾ ಆಭರಣಗಳನ್ನು ಕಲೆಹಾಕುತ್ತಾ ಸಾಗುವಾಗ ಸೂರ್ಯ ಮುಳುಗಿ ಕತ್ತಲೆಯಾಗಿ ಹೋಯಿತು. ಮಂತ್ರಿಗೆ ಏನೂ ಕಾಣದಾಯಿತು. ಹೊಟ್ಟೆ ಹಸಿಯಲು ಪ್ರಾರಂಭವಾಯಿತು. ಹಾಗೆಯೇ ಕಾಡು ಪ್ರಾಣಿಗಳ ಧ್ವನಿ ಮಂತ್ರಿಗೆ ಕೇಳಿಸತೊಡಗಿತು. ಮಂತ್ರಿಯು ಅಸ್ವಸ್ಥನಾಗಿ ಭಯಭೀತನಾದನು. ಕಾಪಾಡಿ ಕಾಪಾಡಿ ಎಂದು ಕೂಗತೊಡಗಿದನು. ಆಗ ಅವನಿಗೆ ತಾನು ಮಾಡಿದ ತಪ್ಪು ಹಾಗೂ ತನ್ನ ಅತಿಯಾದ ದುರಾಸೆಯ ಪರಿಣಾಮ ಅರಿವಾಯಿತು. ಅವನನ್ನು ಕಾಪಾಡಲು ಯಾರೂ ಇರಲಿಲ್ಲ. ಕೆಲವು ಕ್ಷಣಗಳ ನಂತರ ಕಾಡು ಪ್ರಾಣಿಗಳಿಗೆ ಸಿಕ್ಕು ಪ್ರಾಣ ಕಳೆದುಕೊಂಡನು. ಹಾಗಾಗಿ ಈ ಕತೆ ವೀಕ್ಷಕರಿಗೆ ತಿಳಿಯಪಡಿಸುವುದೇನೆಂದರೆ, ಅತಿಯಾದ ದುರಾಸೆ ಒಳ್ಳೆಯದಲ್ಲ.